ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SBM ಫ್ಯಾಮಿಲಿ. ಇವತ್ತು ನಾವು ಒಂದು ಹೆಲ್ದಿಯಾಗಿರೋವಂಥ ಪ್ರೋಟೀನ್ ಲಡ್ಡು, ಫ್ಲ್ಯಾಕ್ಸ್ ಸೀಡ್ಸ್ ಲಡ್ಡು ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಇದು ಕಣ್ಣಿನ ಆರೋಗ್ಯಕ್ಕೆ, ಆಮೇಲೆ ಕೂದಲಿನ ಆರೋಗ್ಯಕ್ಕೆ, ಹಾರ್ಟಿನ ಹೆಲ್ತ್ಗೆ ತುಂಬ ಒಳ್ಳೆಯದು. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು 250 ಗ್ರಾಮಷ್ಟು ಅಗಸೆ ಬೀಜ, ಒಂದು 250 ಗ್ರಾಮಷ್ಟು ಖರ್ಜೂರ, ಇನ್ನು ಡ್ರೈ ಫ್ರೂಟ್ಸ್ಗಳೆಲ್ಲ ಒಂದು 100 ಗ್ರಾಮಷ್ಟು ತಗೊಳ್ಳಿ ಫ್ರೆಂಡ್ಸ್. ತೊಗೋಬೋದು, ನಿಮ್ಗೆ ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಕೋಬೋದು. ಇದಕ್ಕೆ ಖರ್ಜೂರ ಬಂದು ಒಂದು ಅರ್ಧ kg ಅಷ್ಟು ತೊಗೊಂಡ್ರೆ ಒಳ್ಳೇದು ಫ್ರೆಂಡ್ಸ್, ಉಂಡೆ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಕಡಿಮೆ ಇತ್ತು, ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇದೆ. ನೋಡಿ, ಈ ಥರ ಒಂದು ಬಾಣಲಿಗೆ ಅಗಸೆ ಬೀಜನ ಹಾಕಿ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಇವು ಹುರಿಯುವಾಗ ಸ್ವಲ್ಪ ಸೌಂಡ್, ಚಟಪಟ ಅಂತ ಸೌಂಡ್ ಬರ್ತವೆ, ಅಲ್ಲಿವರೆಗೂ ಹುರಿಬೇಕು. ಆಮೇಲೆ ಗಸಗಸೆ ಫ್ರೆಂಡ್ಸ್, ಅವು ಅಷ್ಟೇ ಒಂದು 100 ಗ್ರಾಮಷ್ಟು ಗಸಗಸೆ ತಗೊಂಡಿದ್ದೀನಿ. ಅವು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಆಮೇಲೆ ಈ ಥರ ಸಣ್ಣ ಸಣ್ಣ ಡ್ರೈ ಫ್ರೂಟ್ಸ್ಗಳು ಇರ್ತಾವಲ್ಲ, ಸೂರ್ಯಕಾಂತಿ ಬೀಜ, ಪಂಪ್ಕಿನ್ ಸೀಡ್ಸು, ಆಮೇಲೆ ಪಿಸ್ತಾ, ಇವೆಲ್ಲ ಸೇರಿಸಿ ಇವನ್ನೂ ಹುರಿಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ ಸಪ್ರೇಟಾಗಾದರೂ ಹುರಿಬೋದು, ಜೊತೆಲಾದರೂ ಹುರ್ಕೋಬೋದು. ಆಮೇಲೆ ನೋಡಿ, ಈ ಥರ ಗೋಡಂಬಿ, ಆಮೇಲೆ ಬಾದಾಮಿ, ಇವನ್ನೂ ಅಷ್ಟೇ ಸ್ವಲ್ಪ ಹುರಿಬೇಕು ಫ್ರೆಂಡ್ಸ್. ಆಮೇಲೆ ಗಸಗಸೆ ಹುರ್ಕೋಬೇಕು. ತಿರ್ಗಿ ಅದೇ ಬಾಣಲಿಗೆ ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಹುರ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಅದೇ ಬಾಣಲಿಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಖರ್ಜೂರನ ಹುರಿಬೇಕು. ತುಪ್ಪ ಹಾಕಿ ಹುರಿಯೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಒಂದು ಮಿಕ್ಸಿ ಜಾರಿಗೆ ಎಲ್ಲವೂ ಒಂದು ಅಷ್ಟು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು. ಎಲ್ಲ ಸ್ವಲ್ಪ ಕಾಳಂಗೆ ರುಬ್ಕೋಬೇಕು ಫ್ರೆಂಡ್ಸ್. ಕಾಳಂಗಿದ್ರೆ ತಿನ್ನೋಕ್ಕೆ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಅಗಸೆ ಬೀಜ ಆಮೇಲೆ ಬಿಳಿ ಎಳ್ಳು ಇವೆರಡು ಜೊತೆಲೇ ರುಬ್ಕೊಳ್ಳಿ ಲಾಸ್ಟಲ್ಲಿ. ಇವು ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಇದು ನುಣ್ಣಗೆ ಪುಡಿ ಮಾಡೋದ್ರಿಂದ ಉಂಡೆ ಕಟ್ಟಕ್ಕೆ ಬರುತ್ತೆ. ಇದು ಜಾಸ್ತಿ ದಪ್ಪ ಪುಡಿ ಮಾಡ್ಕೋಬೇಡಿ. ನೋಡಿ, ಖರ್ಜೂರ ಹಾಕ್ಕೊಂಡು ಅದನ್ನೂ ರುಬ್ಬಬೇಕು ಫ್ರೆಂಡ್ಸ್. ನೋಡಿ, ಈ ಥರ ರುಬ್ಕೋಬೇಕು. ಆಮೇಲೆ ಒಣ ದ್ರಾಕ್ಷಿ ಅವನ್ನೇನು ರುಬ್ಬೋದು ಬೇಡ, ಅವನ್ನ ಹಂಗೆ ಹಾಕೋದ್ರಿಂದ ಬಾಯಲ್ಲಿ ಒಂದೊಂದು ದ್ರಾಕ್ಷಿ ಬಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಗಸಗಸೆನೂ ಅವನ್ನೂ ಒಂದು ಸ್ವಲ್ಪ ರುಬ್ಬಿ ಥರ ಒಂದು ತಟ್ಟೆಲಿ ಹಾಕಿ ತಣ್ಣಗಾದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಏಲಕ್ಕಿ ಪುಡಿ ಲಾಸ್ಟ್ಗೆ ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಮೀಡಿಯಮ್ ಸೈಜಲ್ಲಿ ಒಂದೊಂದೇ ಉಂಡೆ ಕಟ್ಬಿಟ್ಟು ಇಡಿ. ನೋಡಿ, ಡ್ರೈ ಫ್ರೂಟ್ಸ್ ಲಡ್ಡು, ಹೆಲ್ದಿಯಾಗಿರೋಂಥ, ಪ್ರೋಟೀನ್ ಇರೋವಂಥ ಫ್ಲ್ಯಾಕ್ಸ್ ಸೀಡ್ಸ್ ಲಡ್ಡು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.